ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8803000300. ಅಟ್ಟಿಕಾ ಗೋಲ್ಡ್ ಕಂಪನಿ. ಜಮೀರ್ ಅಹಮದ್ಗೆ ಸಚಿವ ಸ್ಥಾನ ಸಿಗುವುದೇ ಡೌಟ್. ದೆಹಲಿಯಲ್ಲಿ ಕ್ಯಾಬಿನೆಟ್ ಲಿಸ್ಟ್ ಫೈನಲ್ ಸರ್ಕಸ್ ನಡೀತಾ ಇದೆ. ಹೈಕಮಾಂಡ್ ಸಂದೇಶ ಹೊತ್ತು ತಂದ್ರ ಹಾಗಾದ್ರೆ ಡಿಕೆ ಸುರೇಶ್ ಅವರು. ಜಮೀರ್ ಅಹಮದ್ ಭೇಟಿಯಾದ ಡಿಕೆ ಸುರೇಶ್. ಲಿಸ್ಟ್ ಫೈನಲ್ ಚರ್ಚೆ ಮಧ್ಯೆಯೇ ಜಮೀರ್ ಆಡಿಯೋ ಹಲ್ಚಲ್ ಸೃಷ್ಟಿ ಮಾಡಿಬಿಟ್ಟಿದೆ. ಜಮೀರ್ ಅಹಮದ್ ಖಾನ್ ಅವರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಇದ್ದಂತಹ ಸಂದರ್ಭದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತ ಒಂದು ಆಡಿಯೋ ರಾಜ್ಯ ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಸಂಚಲನವನ್ನ ಕ್ರಿಯೇಟ್ ಮಾಡಿದೆ. ಇದೆಲ್ಲದರ ನಡುವೆ ಜಮೀರ್ ಅಹಮದ್ ಖಾನ್ ಅವರು ಸಚಿವಾಕಾಂಕ್ಷಿಯಾಗಿದ್ದಾರೆ. ಅವರಿಗೆ ಸಂಪುಟದಲ್ಲಿ ಸ್ಥಾನ ಸಿಗೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಲಿಸ್ಟ್ ಫೈನಲ್ ಚರ್ಚೆ ಮಧ್ಯೆಯೇ ಜಮೀರ್ ಆಡಿಯೋ ಹಲ್ಚಲ್ ಸೃಷ್ಟಿ ಮಾಡಿರೋದು. ಸುಮಾರು 1 ಗಂಟೆ 30 ನಿಮಿಷ ಚರ್ಚೆ ಮಾಡಿದ್ದಾರೆ ಜಮೀರ್ ಮತ್ತು ಸುರೇಶ್. ಸದ್ಯ ಹೈಕಮಾಂಡ್ ಏನೇ ತೀರ್ಮಾನ ತೆಗೆದುಕೊಂಡ್ರು ಮೌನ ವಹಿಸಿ. ಬಿಜೆಪಿಗೆ ಯಾವುದೇ ಕಾರಣಕ್ಕೂ ಅಸ್ತ್ರ ಸಿಗಲೇಬಾರದು. ಆದ್ದರಿಂದ ಸ್ವಲ್ಪ ದಿನ ಕಾಯಿರಿ ಅಂತ ಡಿಕೆ ಸುರೇಶ್ ಅವರು ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯಕ್ಕೆ ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇಲ್ಲ ಅಂತ ಡಿಕೆ ಸುರೇಶ್ ಹೇಳಿದ್ದಾರೆ. ಜಮೀರ್ ಅಹಮದ್ರನ್ನ ಸಮಾಧಾನ ಪಡಿಸಿ ಅಲ್ಲಿಂದ ಹೊರಟಿದ್ದಾರೆ ಡಿಕೆ ಸುರೇಶ್. ಜಮೀರ್ ಅಹಮದ್ ಖಾನ್ ಸಚಿವ ಸ್ಥಾನ ಅಲ್ಲ, ಅದಕ್ಕಿಂತ ಒಂದು ಸ್ಟೆಪ್ ಮೇಲೇನೆ ಇದ್ರು. ಅಂದ್ರೆ DCM ಸ್ಥಾನದ ಆಕಾಂಕ್ಷಿಯಾಗಿದ್ರು. ಸಚಿವ ಸ್ಥಾನ ಹೋಯ್ತು, ಇನ್ನೇನು DCM ಸಿಗುತ್ತೆ. ಯಾಕೆ ಅಂತ ಅಂದ್ರೆ ಆ ಒಂದು ಆಡಿಯೋ ಕಾರಣ. ಇದೆಲ್ಲದಕ್ಕೂ ಕೂಡ ಆಡಿಯೋ ಕಾರಣ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಗೆಲ್ಲೋದು ಬೇಡ. ಅಲ್ಲಿನ SDPI ಅಭ್ಯರ್ಥಿ, ಬಿಜೆಪಿ ಅಭ್ಯರ್ಥಿ, ಸ್ವತಂತ್ರ ಅಭ್ಯರ್ಥಿಗಳಿಗೆ ಮುಸ್ಲಿಂ ಓಟ್ಗಳು ಹೋಗಬೇಕು, ಆ ರೀತಿಯಾಗಿ ಮಾಡು ಅಂತ ಹೇಳಿ ಮೊಹಮ್ಮದ್ ಸಿರಾಜ್ ಅನ್ನೋ ವ್ಯಕ್ತಿಯ ಜೊತೆಗೆ ಮಾತನಾಡಿದ್ದಾರೆ ಅನ್ನೋ ಆಡಿಯೋ. ಇದೇನಾಗಿದೆ ಈಗ ಪಕ್ಷದಲ್ಲಿ ಹಲ್ಚಲ್. ಪಕ್ಷ ವಿರೋಧಿ ಚಟುವಟಿಕೆಯನ್ನ ನಡೆಸಿದ್ದಾರೆ ಜಮೀರ್ ಅಹಮದ್ ಖಾನ್ ಅಂತ ಹೇಳಿ ಇಡೀ ಪಕ್ಷ ಅವರ ವಿರುದ್ಧ ತಿರುಗಿ ಬಿದ್ದಿದೆ. ಪಕ್ಷದ ಕಾರ್ಯಕರ್ತರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪಕ್ಷದ ಘಟಾನುಘಟಿ ನಾಯಕರು ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಇಂಥವರ ವಿರುದ್ಧ ಕ್ರಮ ಆಗಬೇಕು ಅಂತ ದೂರು ಕೂಡ ದಾಖಲಾಗಿದೆ. ಈಗ ಹೈಕಮಾಂಡ್ ನಲ್ಲಿ ದೂರನ್ನ ಕೂಡ ಕೊಟ್ಟಿದ್ದಾರೆ ಕೆಲವು ನಾಯಕರುಗಳು. ಜಮೀರ್ ಅವರ ವಿರುದ್ಧ ಇಂಥ ಕೆಲಸ ಯಾರಾದರೂ ಬೇರೆಯವರು ಮಾಡಿಬಿಟ್ಟಿದ್ರೆ ಪಕ್ಷದಿಂದ ಹೊರಗೆ ಹಾಕುವಂಥ ಕೆಲಸ ಆಗ್ತಾ ಇತ್ತು. ಜಮೀರ್ ದೊಡ್ಡ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಒಂದು ಸಮುದಾಯದ ವೋಟ್ ಬ್ಯಾಂಕ್ ಅವರು, ಅಂದರೆ ಒಂದು ಸಮುದಾಯ ಅವ್ರ ಕೈಯಲ್ಲಿದೆ. ಸೊ ಹಾಗಾಗಿ ಅವರನ್ನು ಅಷ್ಟು ಈಸಿಯಾಗಿ ಬಿಡೋದಕ್ಕೂ ಕೂಡ ಸಾಧ್ಯ ಆಗಲ್ಲ. ಸ್ವಲ್ಪ ಅವರನ್ನು ಸಮಾಧಾನ ಪಡಿಸಿ ಇಟ್ಕೊಳ್ಳೋದಕ್ಕೆ ಈಗ DK ಸುರೇಶ್ ಅವರು ಕೂಡ ನೋಡ್ತಾ ಇದ್ದಾರೆ. ಜಮೀರ್ ಅವರು ರೊಚ್ಚಿಗೆದ್ದು ಏನು ಬೇಕಾದರೂ ಮಾಡ್ಬೋದು. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಸಂಪರ್ಕದಲ್ಲಿದ್ದಾರೆ. ಮಾರುತಿ ಪಾವಗಡ, ಎಲ್ಲರೂ ಕೂಡ ನಿರೀಕ್ಷೆ ಮಾಡಿದ್ರು ಈ ಆಡಿಯೋ ಹೊರಬಿದ್ದ ನಂತರ ಸೊ ಸಚಿವ ಸ್ಥಾನ ಅವರಿಗೆ ಸಿಗಲ್ಲ ಅಂತಾನೆ ಹೇಳಲಾಗ್ತಾ ಇತ್ತು. ಈಗ DK ಸುರೇಶ್ ಅವರು ಬಂದಿರೋದು ಅದಕ್ಕೆ ಪುಷ್ಟಿ ಕೊಡುವ ರೀತಿಯಲ್ಲಿದೆ. ಏನ್ ಚರ್ಚೆ ಆಗಿದೆ ಇಬ್ಬರ ನಡುವೆ? ರಾಮ್, ನಿನ್ನೆಯಿಂದಲೂ ಕೂಡ ಜಮೀರ್ ಅಹಮದ್ ಖಾನ್ ಅವರ ಬಗ್ಗೆ ರಾಷ್ಟ್ರಾದ್ಯಂತ ಚರ್ಚೆ ಆಗ್ತಾ ಇದೆ. ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ನಲ್ಲಿ ಪಕ್ಷದ ವಿರುದ್ಧವೇ ಕೆಲಸ ಮಾಡಿದ್ರ ಜಮೀರ್ ಅನ್ನುವಂತ ಒಂದು ರೀತಿಯಲ್ಲಿ ಪ್ರಶ್ನೆಗಳು ಉಟ್ಕೊಂಡಿರುವಂತದ್ದು. ಜೊತೆಗೆ ಚರ್ಚೆನೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಅದೇ ರೀತಿಯಾಗಿ ಆಗ್ತಿದೆ. ಕಾರಣ ಏನಂತ ಹೇಳಿದ್ರೆ, ಅವರು ಮಾತನಾಡಿದ್ದಾರೆ ಎನ್ನಲಾದಂತಹ ಒಂದು ಆಡಿಯೋಗಳು ಒಂದೊಂದೇ ಆಡಿಯೋ ಕ್ಲಿಪ್ ಹೊರಗಡೆಗೆ ಬರ್ತಿರೋದ್ರಿಂದ ಸಹಜವಾಗಿ ಆ ಟೆನ್ಷನ್ ಅಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಇದ್ದಾರೆ. ನಿನ್ನೆ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಜೊತೆ ದೆಹಲಿಗೆ ತೆರಳಬೇಕಾಗಿತ್ತು. ಆದ್ರೆ ಕೊನೆ ಕ್ಷಣದಲ್ಲಿ ಆ ಪ್ರವಾಸವನ್ನ ರದ್ದು ಮಾಡಿಕೊಳ್ಳುವಂತ ಒಂದು ಕೆಲಸವನ್ನ ಜಮೀರ್ ಅಹಮದ್ ಖಾನ್ ಅವರು ಮಾಡಿದ್ರು. ಜೊತೆಗೆ ಇದ್ರ ಬೆನ್ನಲ್ಲೇ ಚರ್ಚೆ ಆಗ್ತಿರೋದು, ಆಡಿಯೋ ಯಾರು ಬಿಡುಗಡೆ ಮಾಡಿದ್ರು, ಅದು ಮುಸ್ಲಿಂ ಸಮುದಾಯದ ಯಾರಾದ್ರೂ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಪಿತೂರಿ ಮಾಡಿ ಬಿಡುಗಡೆ ಮಾಡಿಸಿದ್ರ, ಇಲ್ಲ ಸಚಿವ ಸ್ಥಾನದ ಆಕಾಂಕ್ಷಿಗಳು ಈ ರೀತಿಯಾದಂತಹ ಒಂದು ಆಡಿಯೋ ಬಿಡುಗಡೆ ಮಾಡಿಸಿದ್ರ, ಸಿದ್ದರಾಮಯ್ಯನ ಪರ ಪದೇ ಪದೇ ಬ್ಯಾಟಿಂಗ್ ಮಾಡ್ತಿದ್ದಂತಹ DK ಶಿವಕುಮಾರ್ ಅವ್ರ ಬಣದವರು ಬಿಡುಗಡೆ ಮಾಡ್ತಾರೆ. ಈ ಚರ್ಚೆಗಳು ಆಗ್ತಿರೋದ್ರಿಂದ
ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಜಮೀರ್ ಅಹಮದ್ ಖಾನ್ ಅವ್ರ ಜೊತೆ ಚರ್ಚೆ ಮಾಡೋದಕ್ಕೆ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರು ಆಗಮಿಸಿದ್ರು. ಸುಮಾರು 1.5 ಗಂಟೆಗೂ ಹೆಚ್ಚು ಕಾಲ ಸರ್ಕಾರಿ ನಿವಾಸದಲ್ಲಿ ಇಬ್ಬರು ಪ್ರತ್ಯೇಕವಾಗಿ ಕೂತು ಮಾತನಾಡಿದ್ರು. ಇದರ ಹಿಂದೆ ನಾವಿಲ್ಲ ಅನ್ನುವಂತ ಒಂದು ಮಾತನ್ನ ಡಿ.ಕೆ. ಸುರೇಶ್ ಅವರು ಹೇಳುವಂತದ್ದು. ಜೊತೆಗೆ ಈ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡ್ರು ಕೂಡ ಆತುರದ ನಿರ್ಧಾರಕ್ಕೆ ನೀವು ಮುಂದಾಗಬೇಡಿ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ರಾಜ್ಯದ ಮುಸ್ಲಿಂ ಸಮುದಾಯದ ನಾಯಕರಲ್ಲಿ ನಾವು ನೋಡಿದಾಗ ಬಹುತೇಕ ಜಮೀರ್ ಅಹಮದ್ ಖಾನ್ ಅವರನ್ನ ಒಪ್ಪುವಂತಹ ರೀತಿಯಲ್ಲಿ ಆ ಸಮುದಾಯ ಇವತ್ತಿದೆ. ಯಾವುದೇ ಕ್ಷೇತ್ರಕ್ಕೆ ಹೋದ್ರೂ ಕೂಡ ಒಂದಷ್ಟು ಮತಗಳನ್ನ ಸೆಳೆಯುವಂತ ಒಂದು ಕೆಲಸ ಜಮೀರ್ ಅಹಮದ್ ಖಾನ್ ಅವರು ಮಾಡ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಜಮೀರ್ ಅಹಮದ್ ಖಾನ್ ಅಂತ ನಾಯಕರುಗಳು ಅನಿವಾರ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಯಾವ್ದಾದ್ರು ಒಂದು ನಿರ್ಧಾರ ತೆಗೆದುಕೊಂಡಾಗ ಅಂದ್ರೆ ಸಂಪುಟಕ್ಕೆ ಸೇರಿಸ್ಕೊಳ್ಬೇಡಿ ಅನ್ನುವಂತ ಒಂದು ತಾಕೀದನ್ನ ಡಿ.ಕೆ. ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರು ಕೊಟ್ರೆ ಆಗ ನಿಮಗೆ ಅವಕಾಶಗಳು ಸಿಗದೇ ಇರಬಹುದು. ಆಗಂದ ಮಾತ್ರಕ್ಕೆ ಏಕಾಏಕಿ ಯಾವುದೇ ದುಡುಕಿನ ನಿರ್ಧಾರ ತೆಗೆದುಕೊಳ್ಳೋದು ಬೇಡ. 2-3 ತಿಂಗಳ ಆದ ಬಳಿಕ ನಿಮ್ಗೆ ಅವಕಾಶಗಳು ಸಿಗುತ್ತೆ ಅನ್ನುವಂತ ಒಂದು ಮಾತುಗಳನ್ನ ಹೇಳೋದಕ್ಕೆ ಡಿ.ಕೆ. ಸುರೇಶ್ ಅವರು ಬಂದಿದ್ರು ಅನ್ನುವಂತ ಒಂದು ಮಾಹಿತಿ ಸಿಕ್ಕಿದೆ ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.